ನಾನು ರಾಹುಲ್, ದಿನವಿಡೀ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡುವವನು. ನನ್ನ ಬದುಕು ಒಂದು ರೀತಿಯ ಏಕತಾನತೆಯಿಂದ ಕೂಡಿತ್ತು. ಹೊಸ ಪಿಜಿಗೆ ಬಂದು ಕೆಲವು ತಿಂಗಳುಗಳೇ ಆಗಿದ್ದವು. ವೈಯಕ್ತಿಕ ಸಂಬಂಧಗಳು ವಿರಳವಾಗಿದ್ದ ಈ ನಗರದ ಬದುಕಿನಲ್ಲಿ ನನ್ನ ಮನಸ್ಸಿಗೆ ಏನೋ ಒಂದು ಹೊಸ ರೋಮಾಂಚನ, ಒಂದು ಅನಿರೀಕ್ಷಿತ ತಿರುವು ಬೇಕಿತ್ತು. ಆ ರಾತ್ರಿ ಆ ಬೇಕೆಯನ್ನು ಇನ್ನಷ್ಟು ಹೆಚ್ಚಿಸಿತು. ನಿಧಾನವಾಗಿ ಹೆಜ್ಜೆಗಳನ್ನು ಅಲೆಯುತ್ತಾ ಬಾಗಿಲಿನ ಕಡೆ ನಡೆದೆ. ಬಾಗಿಲ ಚಿಲಕವನ್ನು ತಿರುಗಿಸಿ ನಿಧಾನವಾಗಿ ಅದನ್ನು ತೆರೆದೆ. ಎದುರಿಗೆ ಪ್ರಿಯಾ, ನಮ್ಮ ಪಿಜಿ ಮಾಲೀಕರು ನಿಂತಿದ್ದರು. ಸುಮಾರು 35 ರಿಂದ 40 ವಯಸ್ಸಿನವರು. ಅವರ ವೃತ್ತಿಪರ ಗಾಂಭೀರ್ಯದ ಹಿಂದೆ ಒಂದು ವಿಶಿಷ್ಟ ಆಕರ್ಷಣೆ ಸದಾ ನನ್ನ ಗಮನ ಸೆಳೆಯುತ್ತಿತ್ತು. ಉದ್ದನೆಯ ಕಪ್ಪು ಕೂದಲು, ಮಾತಾಡುವಾಗ ಕಣ್ಣುಗಳಲ್ಲಿ ಹೊಳೆಯುವ ಒಂದು ಬಗೆಯ ಕುತೂಹಲಕಾರಿ ತುಂಟತನ, ಇದೆಲ್ಲವೂ ಅವರನ್ನು ಉಳಿದವರಿಗಿಂತ ಭಿನ್ನವಾಗಿಸಿತ್ತು. ಹಗಲಿನಲ್ಲಿ ಅವರನ್ನು ನೋಡಿದಾಗಲೂ ನನ್ನ ಮನಸ್ಸಿನಲ್ಲಿ ಏನೋ ಒಂದು ವಿಶೇಷ ಭಾವನೆ ಮೂಡುತ್ತಿತ್ತು. ಆದರೆ ಈಗ ಈ ಮಂದ ಬೆಳಕಿನಲ್ಲಿ ಅವರನ್ನು ನೋಡಿದಾಗ ಒಂದು ಕ್ಷಣ ನನ್ನ ಉಸಿರು ನಿಂತಂತಾಯಿತು. ಅವರು ಎಂದಿನಂತೆ ಕಟ್ಟುನಿಟ್ಟಾದ ಕಚೇರಿಯ ಸೀರೆಯಲ್ಲಿರಲಿಲ್ಲ. ತೆಳುನೀಲಿ ಬಣ್ಣದ ಮೃದುವಾದ ನೈಟ್ ಸೀರೆ ತೊಟ್ಟಿದ್ದರು. ಆ ಮಂದ ಬೆಳಕಿನಲ್ಲಿ ಆ ಸೀರೆ ಅವರ ಸುಂದರ ಮೈಕಟ್ಟನ್ನು ಇನ್ನಷ್ಟು ಆಕರ್ಷಕವಾಗಿ ತೋರಿಸುತ್ತಿತ್ತು. ಸೀರೆಯ ಮೆದುವಾದ ಅಂಚುಗಳು ಅವರ ಭುಜದಿಂದ ನಿಧಾನವಾಗಿ ಜಾರಿದಂತಿತ್ತು. ಅದು ಅವರ ದೇಹದ ರೇಖೆಗಳನ್ನು ಸೂಕ್ಷ್ಮವಾಗಿ ಬಿಂಬಿಸುತ್ತಿತ್ತು. ಕೂದಲು ಸ್ವಲ್ಪ ಸಡಿಲವಾಗಿ ಹೆಗಲ ಮೇಲೆ ಬಿದ್ದಿತ್ತು. ಅದರಿಂದಾಗಿ ಅವರ ಕುತ್ತಿಗೆಯ ರೇಖೆಯು ಹೆಚ್ಚು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಒಂದು ಸಣ್ಣ ಮಚ್ಚೆಯೂ ಗಮನ ಸೆಳೆಯಿತು. ಅವರ ಮುಖದಲ್ಲಿ ಒಂದು ಅಳುಕು, ಒಂದು ಚಿಂತೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವರ ಕಣ್ಣುಗಳು ನನ್ನ ಕಡೆ ನೋಡಿದಾಗ ಆ ನೋಟದಲ್ಲಿ ಒಂದು ಬಗೆಯ ಬೇಡಿಕೆ, ಒಂದು ಭರವಸೆ ಇತ್ತು. ಅದು ನನ್ನ ಹೃದಯವನ್ನು ನೇರವಾಗಿ ತಟ್ಟಿತು. ಆ ರಾತ್ರಿಯ ವಾತಾವರಣದಲ್ಲಿ ಪ್ರಿಯಾರ ಈ ರೂಪ ನೋಡಿ ನನ್ನ ಮನಸ್ಸು, ಇದು ಕೇವಲ ಒಂದು ಸಾಮಾನ್ಯ ರಾತ್ರಿ ಅಲ್ಲ ಎಂದು ಪದೇ ಪದೇ ಹೇಳಿತು. ರಾಹುಲ್, ಕ್ಷಮಿಸಿ, ಈ ಸಮಯದಲ್ಲಿ ನಿಮಗೆ ತೊಂದರೆ ಕೊಡಬೇಕಾಯಿತು, ಅವರು ಮೆಲ್ಲಗೆ ಹೇಳಿದರು. ಅವರ ಧ್ವನಿಯಲ್ಲಿ ಒಂದು ವಿಶಿಷ್ಟ ಮೋಡಿ ಇತ್ತು. ಅದು ನನ್ನನ್ನು ಇನ್ನಷ್ಟು ಸೆಳೆಯಿತು. ನಾನು ನುಂಗಿದೆ. ನನ್ನ ಎದೆ ಬಡಿತ ಹೆಚ್ಚಾಯಿತು. ನನ್ನ ಕಣ್ಣುಗಳು ಅವರ ಪ್ರತಿ ಚಲನೆಯನ್ನು ಹಿಂಬಾಲಿಸುತ್ತಿದ್ದವು. ಏನಾಯಿತು ಮೇಡಂ, ಏನಾದರೂ ಕೆಲಸ ಇದೆಯಾ ಎಂದು ಕೇಳಿದೆ. ನನ್ನ ಧ್ವನಿ ಒಂದು ರೀತಿಯಲ್ಲಿ ನಡುಗುತ್ತಿತ್ತು. ಆದರೆ ಆಕೆಯ ಎದುರು ನನ್ನ ಭಯ ಕಡಿಮೆಯಾಗುತ್ತಿತ್ತು. ಅವರು ತಮ್ಮ ಬಾಯಿಗೆ ಬೆರಳಿಟ್ಟು ಮೆಲ್ಲಗೆ ಮಾತಾಡಿ, ಬೇರೆ ಯಾರಿಗೂ ಗೊತ್ತಾಗಬಾರದು. ನನ್ನ ರೂಮಿನಲ್ಲಿ ಒಂದು ಹಳೆಯ ತುಂಬಾ ಬೆಲೆಬಾಳುವ ಗೋಡೆಯ ಗಡಿಯಾರ ನಿಂತು ಹೋಗಿದೆ. ಅದನ್ನು ಸರಿಪಡಿಸೋಕೆ ನಾಳೆ ಟೆಕ್ನಿಷಿಯನ್ ಬರುತ್ತಾರೆ. ಆದರೆ ಈಗ ಅದನ್ನು ಗೋಡೆಯಿಂದ ಇಳಿಸಿ ಸರಿಯಾದ ಜಾಗದಲ್ಲಿ ಇಡಬೇಕು. ಅದು ತುಂಬಾ ಭಾರವಾಗಿದೆ. ನನ್ನಿಂದ ಒಬ್ಬಳೇ ಆಗುತ್ತಿಲ್ಲ. ನಿಮಗೆ ಸಹಾಯ ಮಾಡಬಹುದಾ ಅಂತ ಕೇಳೋಕೆ ಬಂದೆ ಎಂದು ಸಣ್ಣಗೆ ಹೇಳಿದರು. ಅವರ ಕಣ್ಣುಗಳು ಅಸಹಾಯಕವಾಗಿ, ಆದರೆ ಒಂದು ಬಗೆಯ ಆತ್ಮವಿಶ್ವಾಸದಿಂದ ನನ್ನ ಕಡೆ ನೋಡುತ್ತಿದ್ದವು. ಆ ನೋಟ ನನ್ನನ್ನು ಒಳಹೊಕ್ಕಿತು. ನನ್ನ ಮನಸ್ಸಿನಲ್ಲಿ ಒಂದು ಬಗೆಯ ಹುರುಪು ಮೂಡಿತು. ರಾತ್ರಿ 11 ಗಂಟೆಗೆ ಒಂದು ಗೋಡೆಯ ಗಡಿಯಾರ ಸರಿಸಲು ಇದು ಕೇವಲ ಒಂದು ಸಾಮಾನ್ಯ ಸಹಾಯವಲ್ಲ ಎಂದು ನನ್ನ ಮನಸ್ಸು ಖಚಿತಪಡಿಸಿತು. ಇದು ಒಂದು ಅನಿರೀಕ್ಷಿತ ಅವಕಾಶ. ಖಂಡಿತ ಮೇಡಂ, ಬನ್ನಿ ಎಂದು ಹೇಳಿ ನಾನು ರೂಮಿನಿಂದ ಹೊರಟೆ. ನಾವು ನಿಧಾನವಾಗಿ ಅವರ ರೂಮಿನ ಕಡೆ ಹೋದೆವು. ಆ ರಾತ್ರಿಯ ಮೌನದಲ್ಲಿ ನಮ್ಮಿಬ್ಬರ ಹೆಜ್ಜೆ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಅವರ ರೂಮಿನ ಬಾಗಿಲು ತೆರೆದಿತ್ತು. ಒಳಗೆ ಮಂದವಾದ ಬೆಚ್ಚನೆಯ ಬೆಳಕು ಹರಡಿತ್ತು. ಅವರ ರೂಮಿನಿಂದ ಬರುತ್ತಿದ್ದ ಆ ಹೂವಿನ ಪರಿಮಳ ನನ್ನನ್ನು ಆವರಿಸಿತು. ಅದು ನನ್ನನ್ನು ಇನ್ನಷ್ಟು ಸೆಳೆಯಿತು. ಗೋಡೆಯ ಗಡಿಯಾರ ರೂಮಿನ ಒಂದು ಮೂಲೆಯಲ್ಲಿ ಎತ್ತರದಲ್ಲಿತ್ತು. ಅದು ನಿಜವಾಗಿಯೂ ದೊಡ್ಡದಾಗಿತ್ತು. ಹಳೆಯದಾದರೂ ತುಂಬಾ ಸುಂದರವಾಗಿ ಕಾಣುತ್ತಿತ್ತು. ರಾಹುಲ್, ಇದನ್ನು ಇಲ್ಲಿಂದ ಹಿಡಿದುಕೊಳ್ಳಿ, ನಾನು ಹೇಳಿದಾಗ ಬಲವಾಗಿ ಒತ್ತಬೇಕು ಎಂದರು. ನಾನು ಗೋಡೆಯ ಗಡಿಯಾರ ಹತ್ತಿರ ಹೋದೆ. ಪ್ರಿಯಾ ನನ್ನ ಪಕ್ಕದಲ್ಲೇ ನಿಂತು ಇನ್ನೊಂದು ಕಡೆಯಿಂದ ಹಿಡಿದುಕೊಂಡರು. ಗಡಿಯಾರವನ್ನು ಗೋಡೆಯಿಂದ ಇಳಿಸಲು ಪ್ರಯತ್ನಿಸುತ್ತಿದ್ದಾಗ ನಾವಿಬ್ಬರು ತುಂಬಾ ಹತ್ತಿರ ನಿಂತು ಕೆಲಸ ಮಾಡಬೇಕಾಯಿತು. ಅವಳ ಕೈ ಆಗಾಗ ನನ್ನ ಕೈಗೆ ತಾಗಿತು. ಆ ಆಕಸ್ಮಿಕ ಸ್ಪರ್ಶದಲ್ಲಿ ಒಂದು ಬಗೆಯ ರೋಮಾಂಚನವಿತ್ತು. ಒಂದು ವಿದ್ಯುತ್ ಸಂಚಾರ ನನ್ನ ದೇಹದಲ್ಲಿ ಹರಿಯಿತು. ನನ್ನ ಮೈಜುಮ್ ಎನ್ನಿಸಿತು. ಮಂದವಾದ ಬೆಳಕು, ಅವರ ಉಸಿರಿನ ಸ್ಪರ್ಶ, ಅವರ ದೇಹದ ಮೆದುವಾದ ಪರಿಮಳ, ಅವರ ನೈಟ್ ಸೀರೆಯ ಮೆದುವಾದ ಸ್ಪರ್ಶ ಎಲ್ಲವೂ ಸೇರಿ ಒಂದು ವಿಚಿತ್ರ ಅನುಭವ ನನ್ನನ್ನು ಆವರಿಸಿತು. ನನ್ನ ಹೃದಯ ವೇಗವಾಗಿ ಬಡಿಯಲಾರಂಭಿಸಿತು. ಅವರ ಸಣ್ಣದೊಂದು ಚಲನೆಗೆ ಆ ನೈಟ್ ಸೀರೆ ಅವರ ದೇಹದ ರೇಖೆಗಳನ್ನು ಸ್ಪಷ್ಟಪಡಿಸುತ್ತಿತ್ತು. ನನ್ನ ಕಣ್ಣುಗಳು ಅರಿವಿಲ್ಲದೆ ಅದನ್ನು ಗಮನಿಸುತ್ತಿದ್ದವು. ನನ್ನ ಮನಸ್ಸು ಅದೆಷ್ಟೋ ಚಿತ್ರಗಳನ್ನು ಬಿಡಿಸುತ್ತಿತ್ತು. ಮೇಡಂ, ರಾತ್ರಿ 11 ಗಂಟೆಗೆ ಗೋಡೆಯ ಗಡಿಯಾರ ಸರಿಸುವ ಕೆಲಸಕ್ಕೆ ನನ್ನನ್ನೇ ಕರೆದ್ರಿ ಅಂದ್ರೆ ಯಾರಾದರೂ ನಂಬುತ್ತಾರಾ? ಈ ಸಮಯದಲ್ಲಿ ನಿದ್ದೆ ಬಿಟ್ಟು ಬಂದೆ ಅಂದ್ರೆ ಏನೋ ವಿಶೇಷ ಅಂತ ಅಲ್ವಾ? ನಾನು ಸ್ವಲ್ಪ ತುಂಟತನದಿಂದ ಕೇಳಿದೆ. ನನ್ನ ಧ್ವನಿಯಲ್ಲಿ ಒಂದು ಬಗೆಯ ಕುತೂಹಲ ಬೆರೆತಿತ್ತು. ಅದು ನನ್ನ ಆಸೆಯನ್ನು ವ್ಯಕ್ತಪಡಿಸುವಂತಿತ್ತು. ಅವರು ಸಣ್ಣಗೆ ನಕ್ಕರು. ಅವರ ಕಪ್ಪು ಕೂದಲು ಹೆಗಲ ಮೇಲಿಂದ ಜಾರಿತು.
ಒಂದು ಬಗೆಯ ಆಕರ್ಷಕ ನಗು ಅವರ ತುಟಿಗಳಲ್ಲಿ ಮೂಡಿತ್ತು. ನಿಮ್ಮಂತಹ ಧೈರ್ಯಶಾಲಿಗಳು ರಾತ್ರಿ 11 ಗಂಟೆಗೆ ಬಂದು ಸಹಾಯ ಮಾಡ್ತಾರೆ ಅಂದ್ರೆ ನಾನೇ ನಂಬುತ್ತಿರಲಿಲ್ಲ. ನಿಮ್ಮ ಧೈರ್ಯ ಪರೀಕ್ಷೆ ಮಾಡೋಕೆ ಬಂದೆ ಅಷ್ಟೇ ಎಂದರು. ಅವರ ಧ್ವನಿಯಲ್ಲಿ ಒಂದು ವಿಶಿಷ್ಟ ಗಟ್ಟಿತನವಿತ್ತು. ಅದು ನನ್ನ ಸವಾಲಿಗೆ ಒಂದು ಸವಾಲಾಗಿ ಉತ್ತರಿಸಿತು. ನಾನು ನಕ್ಕೆ. ನಾನು ಧೈರ್ಯಶಾಲಿಯಲ್ಲ ಮೇಡಂ. ಗೋಡೆಯ ಗಡಿಯಾರ ಸರಿಸೋಕೆ ಇಷ್ಟು ಅಂದವಾದ ಮಾಲೀಕರು ರಾತ್ರಿ 11ಕ್ಕೆ ಬಂದು ಕರೆಯೋಕೆ ಯಾರಾದರೂ ಬರ್ತಾರೆ, ಅದು ನಿಮ್ಮ ಈ ಆಕರ್ಷಕ ನೈಟ್ ಸೀರೆ ರೂಪದಲ್ಲಿ ಎಂದೆ. ನನ್ನ ಮಾತುಗಳು ಆ ಕ್ಷಣದ ಆಕರ್ಷಣೆಯನ್ನು ತಡೆಯಲಾಗದೆ ಹೊರಬಂದವು. ಅವರು ನನ್ನ ಕಣ್ಣುಗಳನ್ನು ನೇರವಾಗಿ ನೋಡಿದರು. ಒಂದು ಕ್ಷಣ ಮೌನ. ಆ ಮೌನದಲ್ಲಿ ಅದೆಷ್ಟೋ ಭಾವನೆಗಳು, ಪ್ರಶ್ನೆಗಳು ಅಡಗಿದ್ದವು. ಒಂದು ಬಗೆಯ ಅರಿಯದ ಸೆಳೆತ ನಮ್ಮಿಬ್ಬರ ನಡುವೆ ಮೂಡಿತು. ಆಕೆಯ ಕಣ್ಣುಗಳು ನನ್ನ ಕಣ್ಣುಗಳನ್ನು ತೂರಿ ನೋಡಿದವು. ಒಂದು ಬಗೆಯ ಪ್ರಚೋದನೆ. ನಂತರ ಅವರು ಇನ್ನಷ್ಟು ಮುಗುಳ್ನಕ್ಕರು. ನಿಮ್ಮ ಮಾತು ತುಂಬಾ ಚುರುಕಾಗಿದೆ. ಎಲ್ಲವನ್ನೂ ಗಮನಿಸುತ್ತೀರಾ ಅಲ್ವಾ? ಅದಕ್ಕಾಗಿಯೇ ಇಷ್ಟು ಜನ ನಿಮ್ಮಂತಹವರನ್ನು ಕರೆದುಕೊಂಡಿರುವುದು ಎಂದರು. ಆ ನಗುವಿನಲ್ಲಿ ಒಂದು ಬಗೆಯ ಒಪ್ಪಿಗೆ ಮತ್ತು ಒಂದು ಸಣ್ಣ ಸುಳಿವು ಇತ್ತು. ಅದು ನನ್ನನ್ನು ಇನ್ನಷ್ಟು ಕೆರಳಿಸಿತು. ನಾವಿಬ್ಬರೂ ಸೇರಿ ಒತ್ತಿದಾಗ ಗಡಿಯಾರವನ್ನು ಸುರಕ್ಷಿತವಾಗಿ ಕೆಳಗಿಳಿಸಿದೆವು. ಅವರು ಒಂದು ನಿಟ್ಟುಸಿರು ಬಿಟ್ಟರು. ತುಂಬಾ ಥ್ಯಾಂಕ್ಸ್ ರಾಹುಲ್, ನಿಮಗೆ ತುಂಬಾ ತೊಂದರೆ ಕೊಟ್ಟೆ ಎಂದರು. ಅವರ ಧ್ವನಿ ಮೃದುವಾಗಿತ್ತು. ನಾನು ಹೊರಡಲು ತಿರುಗಿದೆ. 1 ನಿಮಿಷ ರಾಹುಲ್. ಅವರ ಧ್ವನಿ ನನ್ನನ್ನು ನಿಲ್ಲಿಸಿತು. ನಾನು ಆಕೆಯ ಕಡೆ ತಿರುಗಿದೆ. ದಯವಿಟ್ಟು ಕೂತುಕೊಳ್ಳಿ. ನೀವು ಉತ್ತಮ ಕೆಲಸ ಮಾಡಿದ್ದೀರಿ. ಏನಾದರೂ ಕುಡಿಯುತ್ತೀರಾ? ನಾನು ತರುತ್ತೇನೆ, ಅವರು ಕೇಳಿದರು. ಅವರ ಕಣ್ಣುಗಳಲ್ಲಿ ಒಂದು ಬಗೆಯ ಆಹ್ವಾನವಿತ್ತು. ಅದು ರಾತ್ರಿಯ ಮೌನದಲ್ಲಿ ಇನ್ನಷ್ಟು ಸ್ಪಷ್ಟವಾಗಿತ್ತು. ಆಕೆಯ ಆ ನಯವಾದ ಮಾತು ನನ್ನ ಹೃದಯದಲ್ಲಿ ಇನ್ನಷ್ಟು ಕಂಪನ ಮೂಡಿಸಿತು. ಅವರು ಅಡಿಗೆ ಮನೆಯ ಕಡೆಗೆ ಹೊರಳಿದರು. ಆ ಮಂದ ಬೆಳಕಿನಲ್ಲಿ ಅವರು ಹೆಜ್ಜೆ ಹಾಕಿದಾಗ ಅವರ ನೈಟ್ ಸೀರೆ ನಿಧಾನವಾಗಿ ಮೃದುವಾಗಿ ಚಲಿಸಿತು. ಆ ಸೀರೆಯವರ ಆಕರ್ಷಕ ದೇಹದ ಸೌಂದರ್ಯವನ್ನು ಸೂಕ್ಷ್ಮವಾಗಿ ಬಿಂಬಿಸುತ್ತಿತ್ತು. ಸೀರೆಯ ಮಡಿಕೆಗಳು ಅವರು ತಿರುಗಿದಾಗ, ಬಾಗಿದಾಗ ಕಾಣಿಸುವ ದೇಹದ ರೇಖೆಗಳು ಎಲ್ಲವೂ ನನ್ನ ಕಣ್ಣುಗಳನ್ನು ಅರಿವಿಲ್ಲದೆ ಸೆಳೆದವು. ಅವರ ಹೆಜ್ಜೆಗಳು, ಸೊಂಟದ ಚಲನೆ, ಕುತ್ತಿಗೆಯ ಹಿಂಭಾಗ ಎಲ್ಲವೂ ನನ್ನೊಳಗೆ ಒಂದು ವಿಚಿತ್ರ ಅನುಭವವನ್ನು ಮೂಡಿಸಿತು. ಅವರ ಕಪ್ಪು ಕೂದಲಿನ ಒಂದಲೆ ಅವರ ಭುಜದ ಮೇಲೆ ಜಾರಿತು. ಆ ಅಡಿಗೆ ಮನೆಯ ಹೊಳಪಿನಲ್ಲಿ ಆಕೆಯ ಪ್ರತಿ ಚಲನೆಯೂ ನನ್ನನ್ನು ಇನ್ನಷ್ಟು ಸೆಳೆಯಿತು. ನನ್ನ ಮನಸ್ಸು ಅವರನ್ನು ಸಂಪೂರ್ಣವಾಗಿ ಹಿಂಬಾಲಿಸಿತು. ಕೆಲವೇ ಕ್ಷಣಗಳಲ್ಲಿ ಅವರು 2 ಲೋಟಗಳಲ್ಲಿ ನೀರು ಹಿಡಿದು ಹಿಂದಿರುಗಿದರು. ನಾವಿಬ್ಬರೂ ಸೋಫಾದ ಮೇಲೆ ಕುಳಿತಿದ್ದೆವು. ನಡುವೆ ಸ್ವಲ್ಪ ಜಾಗವಿತ್ತು, ಆದರೆ ನಮ್ಮಿಬ್ಬರ ಕಣ್ಣುಗಳು ಪರಸ್ಪರ ಭೇಟೆಯಾಡುತ್ತಿದ್ದವು. ಆ ಕ್ಷಣದಲ್ಲಿ ನಾವು ಭೂಮಿಯ ಮೇಲಿಲ್ಲ, ಬೇರೊಂದು ಲೋಕದಲ್ಲಿದ್ದೆವು ಎನಿಸಿತು. ನೀರು ಕುಡಿಯುವಾಗಲೂ ನಮ್ಮ ಕಣ್ಣುಗಳು ಪರಸ್ಪರ ಬೇರ್ಪಡಲಿಲ್ಲ. ಪ್ರತಿ ಸಿಪ್ ಅವರ ತುಟಿಗಳ ಸೌಂದರ್ಯ ನನ್ನ ಗಮನ ಸೆಳೆಯುತ್ತಿತ್ತು. ರಾತ್ರಿ ಯಾಕೆ ನಿಮಗೆ ನಿದ್ದೆ ಬಂದಿಲ್ಲ ರಾಹುಲ್? ಇಷ್ಟು ಬೇಗ ಪಿಜಿಗೆ ಬಂದಿದ್ದೀರಾ ಅಲ್ವಾ? ಅವರು ಕೇಳಿದರು. ಅವರ ಕಣ್ಣುಗಳಲ್ಲಿ ಒಂದು ಬಗೆಯ ವಿಚಿತ್ರ ಪ್ರಶ್ನೆ, ಒಂದು ಬಗೆಯ ತುಂಟತನ ಇತ್ತು. ನಿಮ್ಮಂತಹ ಅಂದವಾದ ಮಾಲೀಕರು ರಾತ್ರಿ 11ಕ್ಕೆ ಬಾಗಿಲು ತಟ್ಟಿದರೆ ಯಾರಿಗಾದರೂ ನಿದ್ದೆ ಬರುತ್ತಾ ಮೇಡಂ? ಅದು ನಿಮ್ಮ ಈ ಆಕರ್ಷಕ ನೈಟ್ ಸೀರೆ ರೂಪದಲ್ಲಿ ಈ ಮಂದ ಬೆಳಕಿನಲ್ಲಿ? ನಾನು ನೇರವಾಗಿ ಕೇಳಿದೆ. ನನ್ನ ಧ್ವನಿಯಲ್ಲಿ ಒಂದು ಸವಾಲು, ಒಂದು ಆಸಕ್ತಿ ಸ್ಪಷ್ಟವಾಗಿತ್ತು. ನನ್ನ ಹೃದಯ ವೇಗವಾಗಿ ಬಡಿಯುತ್ತಿತ್ತು. ಆದರೂ ನಾನು ಧೈರ್ಯ ಮಾಡಿದೆ. ಅವರು ಮುಗುಳ್ನಕ್ಕರು. ಆ ನಗುವಿನಲ್ಲಿ ಒಂದು ಬಗೆಯ ಗೆಲುವು ಇತ್ತು. ಅದು ನನ್ನ ಹೃದಯವನ್ನು ತಟ್ಟಿತ್ತು, ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು. ಆ ನಗು ಒಂದು ಬಗೆಯ ಅನುಮತಿ ಅಂತಿತ್ತು. ನಿಮ್ಮ ಮಾತು ಸದಾ ಚುರುಕು. ಆದರೆ ನಾನು ಅಷ್ಟೊಂದು ಸುಂದರವಾಗಿದ್ದೇನಾ, ನಿಮ್ಮ ನಿದ್ದೆ ಕೆಡಿಸುವಷ್ಟು? ಅಥವಾ ಇನ್ನೇನಾದರೂ? ಎಂದು ನಗುನಗುತ್ತಲೇ ಕೇಳಿದರು. ಅವರ ಕಣ್ಣುಗಳು ಇನ್ನಷ್ಟು ಹೊಳೆಯುತ್ತಿದ್ದವು, ನನ್ನ ಕಣ್ಣುಗಳನ್ನು ತೂರಿ ನೋಡಿದವು. ಒಂದು ರೀತಿಯ ಆಳವಾದ ವೈಯಕ್ತಿಕ ಸಂಭಾಷಣೆ ಶುರುವಾಯಿತು. ಅದು ನಿಮಗೆ ಗೊತ್ತಿದೆ ಮೇಡಂ, ಅದಕ್ಕೆ ತಾನೇ ರಾತ್ರಿ 11 ಗಂಟೆಗೆ ಸಹ ನಾನು ಓಡಿ ಬಂದಿದ್ದು. ನಿಮ್ಮ ಸಹಾಯಕ್ಕೆ ಮಾತ್ರವಲ್ಲ, ನಿಮ್ಮ ಈ ಮಾಂತ್ರಿಕ ನಗುವಿಗೂ, ನಿಮ್ಮ ಈ ಸುಂದರ ರಾತ್ರಿ ರೂಪಕ್ಕೂ ಅಲ್ವಾ ಎಂದೆ. ನನ್ನ ಮಾತುಗಳು ಆ ಕ್ಷಣದ ಆಕರ್ಷಣೆಯನ್ನು ಸ್ಪಷ್ಟವಾಗಿ ತೋರಿಸಿದವು. ಅದು ಒಂದು ಬಗೆಯ ನೇರವಾದ ಫ್ಲರ್ಟಿಂಗ್ ಆಗಿತ್ತು, ಆದರೂ ಗೌರವ ಉಳಿದಿತ್ತು. ನನ್ನ ಮನಸ್ಸು ಆ ಕ್ಷಣದಲ್ಲಿ ಸಂಪೂರ್ಣವಾಗಿ ಅವರ ವಶವಾಗಿತ್ತು. ಅವರು ಒಂದು ಕ್ಷಣ ಮೌನವಾದರೂ ನನ್ನ ಕಣ್ಣುಗಳನ್ನೇ ನೋಡಿದರು. ಆನಂತರ ಅವರ ತುಟಿಗಳಲ್ಲಿ ಒಂದು ಸಣ್ಣ ನಗು ಮೂಡಿತು. ಆ ನಗುವಿನಲ್ಲಿ ಒಂದು ಅನಿರೀಕ್ಷಿತ ಭಾವ ಇತ್ತು. ಆ ರಾತ್ರಿಯ ಮೌನದಲ್ಲಿ ನಮ್ಮಿಬ್ಬರ ನಡುವೆ ಒಂದು ಅದೃಶ್ಯ ಸೇತುವೆ ನಿರ್ಮಿಸಿದಂತಿತ್ತು, ಒಂದು ವಿಚಿತ್ರ ಸೆಳೆತ. ಆಕೆ ನನ್ನನ್ನು ಇನ್ನಷ್ಟು ಕಾಡಿದರು. ಆಕೆಯ ಪ್ರತಿ ಉಸಿರಿನ ಶಬ್ದವೂ ಕೇಳುವಷ್ಟು ಹತ್ತಿರವಿದ್ದೆವು. ವಾತಾವರಣ ಸಂಪೂರ್ಣವಾಗಿ ನಮ್ಮನ್ನು ಆವರಿಸಿತ್ತು, ನಮ್ಮ ಸುತ್ತ ಬೇರೇನೂ ಇರಲಿಲ್ಲ. ಹೀಗೆ ಒಂದು ಸಣ್ಣ ಸನ್ನಿವೇಶವು ಶುರುವಾಗಿ, ಮಾತು ಹಳೆಯ ದಿನಗಳು, ಜೀವನದ ಏರುಪೇರುಗಳ ಕಡೆಗೆ ತಿರುಗಿತು. ಅವರು ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಸ್ವಲ್ಪ ಹೇಳಿದರು. ಕಟ್ಟುನಿಟ್ಟಾದ ಮಾಲೀಕಿಯ ರೂಪದ ಹಿಂದೆ ಒಬ್ಬ ದುಡಿಯುವ,
ಭಾವನಾತ್ಮಕ ಮಹಿಳೆ ಇದ್ದಾರೆ ಎಂದು ತಿಳಿಯಿತು. ನನ್ನ ಜೀವನದ ಬಗ್ಗೆಯೂ ಕೇಳಿದರು. ಸಮಯ ಹೇಗೆ ಸಾಗಿತು ಎಂದು ನಮಗೆ ಗೊತ್ತಾಗಲಿಲ್ಲ. ಪ್ರತಿ ಮಾತಿಗೂ ಒಂದು ವಿಶಿಷ್ಟ ಅರ್ಥವಿತ್ತು. ಅಂತಿಮವಾಗಿ ಗಡಿಯಾರ ಮಧ್ಯಾಹ್ನ 12:30 ತೋರಿಸಿತು. ಪ್ರಿಯಾ ಒಮ್ಮೆಲೇ ಗಡಿಯಾರ ನೋಡಿದರು. ಓ ರಾಹುಲ್, ತುಂಬಾ ರಾತ್ರಿ ಆಯಿತು, ನಿಮಗೆ ನಾಳೆ ಕೆಲಸಕ್ಕೆ ಹೋಗಬೇಕು ಎಂದರು. ಅವರ ಧ್ವನಿಯಲ್ಲಿ ಮತ್ತೆ ವೃತ್ತಿಪರತೆ ಇತ್ತು, ಆದರೆ ಆ ಧ್ವನಿಯಲ್ಲಿ ಒಂದು ಸಣ್ಣ ಬೇಸರವು ಕೇಳಿಸುತ್ತಿತ್ತು. ಆ ಕ್ಷಣ ಮುಗಿಯುತ್ತಿದೆಯಲ್ಲ ಎಂಬ ನಿರಾಸೆ ಅಂತ ಇತ್ತು. ನಾನು ಎದ್ದು ನಿಂತೆ. ಪರವಾಗಿಲ್ಲ ಮೇಡಂ, ನಿಮಗೆ ಸಹಾಯ ಮಾಡಿದ್ದಕ್ಕೆ ಸಂತೋಷವಾಯಿತು ಎಂದೆ. ನನ್ನ ಮನಸ್ಸು ಇನ್ನೂ ಅವರ ಸುತ್ತಲೇ ಇತ್ತು. ಅವರು ನನ್ನನ್ನು ಬಾಗಿಲಿನವರೆಗೆ ಕರೆದುಕೊಂಡು ಹೋದರು. ನನ್ನ ಕಡೆ ತಿರುಗಿ ಅವರ ಕಣ್ಣುಗಳಲ್ಲಿ ಒಂದು ಸಣ್ಣ ಮಿನುಗು ಇತ್ತು. ಅವರ ಮುಖದಲ್ಲಿ ಒಂದು ಸಣ್ಣ ನಗು. ಮತ್ತೆ ಯಾವಾಗಲಾದರೂ ಸಹಾಯ ಬೇಕಾದರೆ ಅಥವಾ ನಿದ್ದೆ ಬರದೇ ಇದ್ದರೆ ಎಂದು ಹೇಳಿ ಸಣ್ಣಗೆ ನಕ್ಕರು. ಅವರ ನಗು ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಿತು. ಆ ಮಾತುಗಳು ನನ್ನನ್ನು ರಾತ್ರಿ ಇಡೀ ಕಾಡುವಂತಿತ್ತು. ನಾನು ರೂಮಿಗೆ ಬಂದ ಮೇಲೆ ನನ್ನ ಎದೆ ಇನ್ನೂ ಜೋರಾಗಿ ಬಡಿಯುತ್ತಿತ್ತು. ಪ್ರಿಯಾರ ನಗು, ಆ ಸ್ಪರ್ಶ, ಆ ರಾತ್ರಿಯ ಮಾತುಗಳು, ಆಕೆಯ ರೂಮಿನ ಪರಿಮಳ, ಆಕೆಯ ನೈಟ್ ಸೀರೆಯ ಆಕರ್ಷಣೆ ಎಲ್ಲವೂ ನನ್ನೊಳಗೆ ತುಂಬಿಕೊಂಡಿತ್ತು. ಅದು ನನ್ನ ನಿದ್ದೆಯನ್ನು ಸಂಪೂರ್ಣವಾಗಿ ಕದ್ದಿತ್ತು. ರಾತ್ರಿ 11 ಗಂಟೆಗೆ ಆಕೆ ಬಾಗಿಲು ತಟ್ಟಿದ್ದು ಕೇವಲ ಗಡಿಯಾರ ಸರಿಪಡಿಸಲಷ್ಟೇ ಆಗಿರಲಿಲ್ಲ. ಅದು ನನ್ನ ಜೀವನದಲ್ಲಿ ಒಂದು ಹೊಸ ರೋಮಾಂಚಕ ಅಧ್ಯಾಯದ ಆರಂಭವಾಗಿತ್ತು. ಆ ರಾತ್ರಿ ನನ್ನ ಮನಸ್ಸಿನಲ್ಲಿ ಆಕೆಯ ಕುರಿತು ಒಂದು ವಿಶಿಷ್ಟ ಸ್ಥಾನ ಕಲ್ಪಿಸಿತ್ತು. ಆಕೆಯ ಆಕರ್ಷಣೆ ನನ್ನ ಮನಸ್ಸನ್ನು ಕಾಡುತ್ತಿತ್ತು, ಆದರೆ ಅದೇ ಸಮಯದಲ್ಲಿ ಒಂದು ಗೌರವವೂ ಮೂಡಿತ್ತು. ನಾನು ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡೆ. ಜೀವನದಲ್ಲಿ ಇಂತಹ ಕ್ಷಣಗಳು ಅನಿರೀಕ್ಷಿತವಾಗಿ ಬರುತ್ತವೆ. ಅವು ನಮ್ಮನ್ನು ಕೆರಳಿಸಬಹುದು, ನಮ್ಮನ್ನು ಒಂದು ನಿಷಿದ್ಧ ಬಯಕೆಯ ಕಡೆಗೆ ಸೆಳೆಯಬಹುದು. ಆದರೆ ಅಂತಹ ಸಮಯದಲ್ಲಿ ನಮ್ಮ ಮೌಲ್ಯಗಳು ಮತ್ತು ನಿರ್ಧಾರಗಳು ನಮಗೆ ನಿಜವಾದ ದಾರಿ ತೋರಿಸುತ್ತವೆ. ಪ್ರಿಯಾ ಅವರು ನನ್ನನ್ನು ನಂಬಿ ಸಹಾಯ ಕೇಳಿದ್ದರು. ಆ ಕ್ಷಣದಲ್ಲಿ ಮೂಡಿದ ಸೆಳೆತವು ಒಂದು ಅನುಭವವಾಗಿತ್ತು. ಅದನ್ನು ಗೌರವದಿಂದ ನಿಭಾಯಿಸುವುದು ಮುಖ್ಯ. ನಮ್ಮ ಬದುಕಿನಲ್ಲಿ ಬರುವ ಆಕರ್ಷಣೆಗಳನ್ನು ನಾವು ಹೇಗೆ ನೋಡುತ್ತೇವೆ, ಹೇಗೆ ವರ್ತಿಸುತ್ತೇವೆ ಎನ್ನುವುದು ನಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಸ್ನೇಹಿತರೆ, ಈ ಕಥೆ ಮುಗಿಯುತ್ತದೆ. ಈ ಕಥೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ. ಇನ್ನೂ ಇಂತಹ ಆಸಕ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ನಾವು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಧನ್ಯವಾದಗಳು.